ನಮಸ್ಕಾರ ಸ್ನೇಹಿತರೆ, ಇವತ್ತಿನ ಸಿನಿಮಾ ಸಮಾಚಾರ ಏನು ಅಂತಂದರೆ, ನಮ್ಮ ಹ್ಯಾಟ್ರಿಕ್ ಹೀರೋ ಶಿವಣ್ಣನವರ ಎ ಫಾರ್ ಆನಂದ್ ಚಿತ್ರದ ಮುಹೂರ್ತ ಇವತ್ತು ಬಂಡೆ ಮಹಾಕಾಳಮ್ಮ ದೇವಸ್ಥಾನದಲ್ಲಿ ನಡೆಯಿತು. ನಮ್ಮ ಸ್ಯಾಂಡಲ್ವುಡ್ನಲ್ಲಿ ಬ್ಯಾಕ್ ಟು ಬ್ಯಾಕ್ ಸಿನಿಮಾಗಳನ್ನು ಮಾಡುತ್ತಿರುವ ಸೆಂಚುರಿ ಸ್ಟಾರ್ ಶಿವರಾಜ್ ಕುಮಾರ್ ಅವರು ಎ ಫಾರ್ ಆನಂದ್ ಚಿತ್ರದ ಮೂಲಕ ಪಾಠ ಹೇಳಿಕೊಡುವ ಗುರುವಾಗಿ ಕಾಣಿಸಿಕೊಳ್ಳಲಿದ್ದಾರೆ. ಶುಭ ಶುಕ್ರವಾರವಾದ ಇಂದು ಬೆಂಗಳೂರಿನ ಬಂಡೆ ಮಹಾಕಾಳಿ ದೇವಸ್ಥಾನದಲ್ಲಿ ಮುಹೂರ್ತ ನಡೆದಿದೆ. ನಿರ್ಮಾಪಕಿ ಗೀತಾ ಶಿವರಾಜ್ಕುಮಾರ್ ಕ್ಲಾಪ್ ಮಾಡಿದರು, ಮಗುವಿನಿಂದ ಕ್ಯಾಮ್ರಾ ಚಾಲನೆ ನೀಡಿದರು. ಈ ಸಂದರ್ಭದಲ್ಲಿ ಇಡೀ ಚಿತ್ರತಂಡ ಹಾಜರಿತ್ತು. ಇನ್ನು ಈ ಚಿತ್ರಕ್ಕೆ ನಿರ್ದೇಶನ ಮಾಡುತ್ತಿರೋದು ನಮ್ಮ ಗೋಸ್ಟ್ ಚಿತ್ರದ ನಿರ್ದೇಶಕರಾದ ಶ್ರೀನಿಯವರು. ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಶಿವಣ್ಣ, ಶ್ರೀನಿ ಜೊತೆ ಎರಡನೇ ಸಿನಿಮಾ ಇದು. ಅವರು ನನಗೆ 15 ವರ್ಷದಿಂದ ಸ್ನೇಹಿತರು. ಶಿವ ಸಿನಿಮಾಗಾಗಿ ಫೋಟೋಶೂಟ್ ಮಾಡಿದ್ದರು. ಅಂದಿನಿಂದ ಪರಿಚಯ, ಅಂದಿನಿಂದ ಒಂದು ಕತೆ ಇದೆ ಎಂದು ಹೇಳುತ್ತಿದ್ದರು. ತುಂಬ ಬಾರಿ ಮೀಟ್ ಮಾಡಿದಾಗ ಏನೋ ಮಿಸ್ ಆಗ್ತಾ ಇತ್ತು. ಈ ಸಿನಿಮಾಗೆ ಅಟ್ಯಾಚ್ಮೆಂಟ್ ಮುಖ್ಯ. ಮಕ್ಕಳನ್ನು ಯಾವ ರೀತಿ ಓದಿಸಬೇಕು, ಅವರನ್ನು ದಾರಿಗೆ ಹೇಗೆ ತರಬೇಕು ಅನ್ನೋದು ಭಾಳ ಮುಖ್ಯ ಇವತ್ತಿನ ದಿನಗಳಲ್ಲಿ. ಎ ಫಾರ್ ಆನಂದ್ ಚಿತ್ರದ ಕಥೆಯ ತಿರುಳೇ ಅದು. ಸ್ಕ್ರೀನ್ ಪ್ಲೇಯನ್ನು ಶ್ರೀನಿ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಅಕ್ಟೋಬರ್ ತಿಂಗಳ ಅಂತ್ಯಕ್ಕೆ ಶೂಟಿಂಗ್ ಹೊರಡುತ್ತೇವೆ. ಈ ಚಿತ್ರದಲ್ಲಿ 6 ಹಾಡುಗಳು ಬರುತ್ತವೆ. ನನ್ನ ಆನಂದ್ ಅನ್ನೋ ಹೆಸರು ಶಿವಣ್ಣವರ ಮೊದಲ ಚಿತ್ರದ ಹೆಸರು. ಈ ಹೆಸರನ್ನು ಶ್ರೀಮತಿ ಪಾರ್ವತಮ್ಮ ರಾಜ್ಕುಮಾರ್ ಅವರು ಇಟ್ಟಿದ್ದು. ಇನ್ನು ಎ ಫಾರ್ ಆನಂದ್ ಚಿತ್ರಕ್ಕೆ ಸಂಗೀತ ನಿರ್ದೇಶನ ಮಾಡುತ್ತಿರೋರು ವಾಸುಕಿ ವೈಭವ್ ಅವರು. ಎ ಫಾರ್ ಆನಂದ್ ಪಕ್ಕಾ ಫ್ಯಾಮಿಲಿ ಎಂಟರ್ಟೈನರ್ ಜೊತೆಗೆ ಎಮೋಷನಲ್ ಸಿನಿಮಾ. ಪ್ರೇಕ್ಷಕರನ್ನು ಮತ್ತು ಥಿಯೇಟರ್ಗೆ ಕರೆತರುವ ಒಂದೊಳ್ಳೆ ಚಿತ್ರವಾಗಲಿದೆ ಅನ್ನೋದು ತಂಡದ ಅಭಿಪ್ರಾಯ. ಇನ್ನು ಎ ಫಾರ್ ಆನಂದ್ ಚಿತ್ರಕ್ಕೆ ನಮ್ಮ ಕಡೆಯಿಂದಲೂ ಶುಭ ಹಾರೈಕೆಗಳು. ಎಲ್ರಿಗೂ ಒಳ್ಳೆಯದಾಗಲಿ, ಚಿತ್ರತಂಡಕ್ಕೆ ಒಳ್ಳೆಯದಾಗಲಿ. ಆಲ್ ದ ಬೆಸ್ಟ್ ಎ ಫಾರ್ ಆನಂದ್ ಟೀಮ್. ಆಲ್ ದ ಬೆಸ್ಟ್ ಶಿವಣ್ಣ. ಲವ್ ಯು. ವಿ ಲವ್ ಯು ಶಿವಣ್ಣ.